ನೋಡಲಿ, ಭಯಕ್ಕೂ ಹೆದರಿಕೆಗೂ ಇದೆರಡಕ್ಕೂ ವ್ಯತ್ಯಾಸ ಇದೆ. ಭಯ ಅಂದ್ರೆ ಏನು ಅಂತಂದ್ರೆ, ನಾವಿಲ್ಲಿ ಕುಂತು ಮಾತಾಡ್ತಾ ಇದ್ರಿ, ಸಡನ್ ಆಗಿ ಒಂದು ಹುಲಿ ಬಂದ್ಬಿಡ್ತು, ನಿಜವಾಗ್ಲೂ ನನಗೂ ಭಯ ಆಗುತ್ತೆ. ಹೆದರಿಕೆ ಅಂದ್ರೆ ಏನು ಅಂತಂದ್ರೆ, ಹುಲಿ ಬಂದಿಲ್ಲ, ಎಲ್ಲಿ ಬಂದ್ಬಿಡುತ್ತೋ ಅನ್ನೋದು ಭಯ. ಹೆದರಿಕೆ ಇನ್ನೂ ಬಂದಿಲ್ಲ, ಇಲ್ಲಿ ಬರೋದು ಇಲ್ಲ, ಆದರೆ ಬಂದ್ಬಿಟ್ರೆ ಅನ್ನೋದು ಹೆದರಿಕೆ. ಭಯ ಸಹಜವಾಗಿರುವಂಥದ್ದು, ನಿಸರ್ಗದತ್ತವಾಗಿರುವಂಥದ್ದು. ಹೆದರಿಕೆ ಇದು ಅಸಹಜವಾಗಿರುವಂಥದ್ದು, ಇದು ಸಹಜವಾಗಿರುವಂಥ ಪ್ರಕ್ರಿಯೆ ಅಲ್ಲ. ಅದೇ ರೀತಿ ಮನುಷ್ಯ ಭಯ ಬಿದ್ದು ಸಾಕಷ್ಟು ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ಕೊಳ್ತಾನೆ, ಜೀವನದಲ್ಲಿ ತಂದ್ಕೊಳ್ತಾನೆ. ರೀಸನ್ ಏನು ಅಂತಂದರೆ, ಭಯ ಅಂದರೆ ಏನು, ಯಾತಕ್ಕೋಸ್ಕರ ಜೀವನದ ಬಗ್ಗೆ ಭಯ ಬರುತ್ತೆ, ನನ್ನ ಮೇಲೆ ನನಗೆ ಭಯ ಬರ್ತದೆ, ನಾನು ಮಾನಸಿಕವಾಗಿ ಕೊಗ್ಗೋಗ್ಬಿಡ್ತೀನಿ ಅಂತಂದರೆ, ಭೂತಕಾಲವನ್ನು ನೆನೆಸ್ಕೊಂಡು, ಅಂದರೆ ಪಾಸ್ಟನ್ನು ಅಥವಾ ಭವಿಷ್ಯವನ್ನು ನೆನೆಸ್ಕೊಂಡು ಅಥವಾ ಫ್ಯೂಚರನ್ನು ನೆನೆಸ್ಕೊಂಡು ಏನಾದರೂ ಆಗಿಬಿಟ್ರೆ, ಹಿಂಗಾಗೋಯ್ತು, ಮತ್ತೆ ಏನಾದರೂ ನಡೆದೋಗ್ಬಿಟ್ರೆ, ಭೂತಕಾಲ ಇಲ್ಲ ಭವಿಷ್ಯ ಕಾಲ, ಇದು ಎರಡನ್ನು ನೆನೆಸ್ಕೊಂಡು ವಿಚಿತ್ರವಾಗಿ ಪ್ರೆಸೆಂಟನ್ನು ಸಾಯಿಸ್ತಾ ಇರ್ತಾನೆ, ಕೊಲೆ ಮಾಡ್ತಾ ಇರ್ತಾನೆ, ಅದಕ್ಕೆ ಚಿತ್ರಹಿಂಸೆ ನೀಡ್ತಾ ಇರ್ತಾನೆ ಪ್ರೆಸೆಂಟನ್ನು. ನೀನು ಅದೇ ರೀತಿ ಮಾಡ್ತಾ ಇದೆಯಾ? ನಿನಗೆ ಪಾಸ್ಟ್ ಬಗ್ಗೆ ಇರೋಷ್ಟು ಗೌರವ, ಪಾಸ್ಟ್ ಬಗ್ಗೆ ಇರೋಷ್ಟು ಪ್ರೀತಿ, ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ, ಫ್ಯೂಚರು, ಪಾಸ್ಟ್ ಮಾತ್ರನೇ ನೋಡ್ತಾ ಇದೆಯಾ, ಆದರೆ ಪ್ರೆಸೆಂಟನ್ನು ನೋಡ್ತಾ ಇಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯನನ್ನು ಬಿಟ್ಟು ಬಾಕಿ ಎಲ್ಲವೂ ಪ್ರೆಸೆಂಟಲ್ಲಿ ಇರ್ತವೆ. ಅವಕ್ಕೆ ಪಾಸ್ಟ್ ಗೊತ್ತಿಲ್ಲ, ಫ್ಯೂಚರ್ ಗೊತ್ತಿಲ್ಲ, ಅತ್ಯದ್ಭುತವಾಗಿ ಬದುಕ್ತವೆ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡು, ನೀನು ಡಿಸ್ಕವರಿ ಚಾನಲ್ ನೋಡು, ಅನಿಮಲ್ ಪ್ಲಾನೆಟ್ ನೋಡು, ಯಾವುದನ್ನೇ ಬೇಕಾದ್ರೂ ನೋಡು, ಅವು ಪ್ರೆಸೆಂಟಲ್ಲಿ ಬದುಕ್ತವೆ. ಆದರೆ ಮನುಷ್ಯ ಮಾತ್ರ ಪಾಸ್ಟಲ್ಲಿರ್ತಾನೆ, ಇಲ್ಲಾಂದರೆ ಫ್ಯೂಚರಲ್ಲಿರ್ತಾನೆ. ಆದ್ದರಿಂದ ನಿನ್ನ ಹೆದರಿಕೆಗೂ ಕೂಡ ಇದೇ ಮೂಲ ಕಾರಣ. ದಯಮಾಡಿ ಈ ಹೆದರಿಕೆ, ಭಯ ಇದೆರಡಕ್ಕೂ ಅರ್ಥಗಳನ್ನು ತಿಳ್ಕೊ. ಪಾಸ್ಟಲ್ಲೂ ಇರಬೇಡ, ಫ್ಯೂಚರಲ್ಲೂ ಇರಬೇಡ, ಪ್ರೆಸೆಂಟಲ್ಲಿರು. ಪ್ರೆಸೆಂಟನ್ನ ನೀನು ಚೆನ್ನಾಗಿ ಸದುಪಯೋಗ ಮಾಡೋದು ಕಲ್ತ್ಕೊಂಡ್ರೆ ಭವಿಷ್ಯ ಅತ್ಯದ್ಭುತವಾಗಿ ನಿರ್ಮಿಸ್ಕೊಳ್ಬಹುದು. ನೀನು ಈಗಿರುವಂತಹ ಸ್ಥಿತಿಗತಿಗೆ ಮೂಲ ಕಾರಣ ನಿನ್ನ ಪಾಸ್ಟ್. ಅಂದರೆ ನೀನು ಭೂತಕಾಲದಲ್ಲಿ ಏನೇನು ಮಾಡಿದ್ಯಾ, ನಿನ್ನೆ, ಹೋದ ವಾರ, ಹೋದ ತಿಂಗಳು, ಹೋದ ವರ್ಷ, ಅದೆಲ್ಲವೂ ಅದರ ಫಲಿತಾಂಶವೇ ಈಗಿನ ಸ್ಥಿತಿಗತಿ. ಈಗ ನೀನು ಹೇಗಿದೆಯಾ, ಇನ್ನೂ ಹೇಗಿರಬೇಕು ಅಂತ ಬಯಸ್ತಾ ಇದೆಯಾ, ಅದು ಭವಿಷ್ಯದಲ್ಲಿ ಬರಬೇಕಂದ್ರೆ ಪ್ರೆಸೆಂಟನ್ನು ಯೂಸ್ ಮಾಡ್ಕೋ. ಖಂಡಿತವಾಗ್ಲೂ ಅತ್ಯದ್ಭುತವಾದ ಬದುಕು ನಿರ್ಮಿಸ್ಕೊಳ್ಳೋದಕ್ಕೆ, ಸೃಷ್ಟಿಸ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾನು ಹೇಳೋದನ್ನು ಮನನ ಮಾಡು, ಅಧಿಕ ಬಾರಿ, ಹೆಚ್ಚು ಬಾರಿ ಮನನ ಮಾಡು. ಖಂಡಿತವಾಗ್ಲೂ ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ.